ಓಂ ದಕ್ಷಿಣಾಮೂರ್ತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಪ್ರತಿಯೊಬ್ಬರ ಜೀವನದಲ್ಲೂ ಸಹ ನಾವು ಒಂದು ಮಾತನ್ನು ಕುಟುಂಬದಲ್ಲಿ ನಾವು ಸಾಮಾನ್ಯವಾಗಿ ಒಂದು ಪದ ಇರ್ಬೋದು, ಇದನ್ನು ಉಪಯೋಗಿಸ್ತಾ ಇರ್ತೀವಿ. ಅದೇನು ಅಂದರೆ ಷಷ್ಠಿ ಪೂರ್ತಿಯನ್ನು ಅಂದರೆ ಮನೆಯಲ್ಲಿ ಏನೋ ಆ ವಿಷಯ ಎಲ್ಲೋ ಒಂದು ಕಡೆ ಬರ್ತಾ ಇರುತ್ತೆ. ಅದು ಸಹ ಹಿಂದೆ ಸ್ವಲ್ಪ ಇತಿಹಾಸವನ್ನು ನೋಡೋಕ್ಕೆ ಹೋದಾಗ ಕೆಲವು ವರ್ಷಗಳ ಹಿಂದೆ ಸಾಮಾನ್ಯವಾಗಿ ಪ್ರತಿ ಮನೆಯಲ್ಲಿಯೂ ಸಹ ಈ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಇದ್ದರು. ಆದರೆ ಇತ್ತೀಚೆಗೆ ಏನಾಗಿದೆ, ಈ ಷಷ್ಠಿ ಪೂರ್ತಿ ಮಾಡ್ಕೋಬೇಕು ಅಂದರೆ ಅದು ಸಹ ಎಲ್ಲೋ ಒಂದು ಕಡೆ ಕೆಲವರಿಗೆ ಆ ಯೋಗ ಕೂಡ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಆ ಷಷ್ಠಿ ಪೂರ್ತಿ ಅಂದಾಗ 60 ವರ್ಷ ತುಂಬಿದ ಒಂದು ಕಾರ್ಯಕ್ರಮ, 60 ವರ್ಷದ ತುಂಬಿದ ಮೇಲೆ ಮಾಡ್ಕೊಳ್ತಕ್ಕಂಥ ಕಾರ್ಯಕ್ರಮ. ಇದನ್ನು ಗೊಂದಲ ಇದೆ ಕೆಲವರಿಗೆ. ವಿವಾಹ ಆಗಿ 60 ವರ್ಷ, ಕೆಲವರು ಅದನ್ನು ಹಿಂದಿನ ಕಾಲದಲ್ಲಿ ಹೇಳ್ತಾಯಿದ್ರು. ಆದರೆ ಇವತ್ತಿನ ದಿವಸ 60 ವರ್ಷ ವಯಸ್ಸನ್ನು, 60 ವರ್ಷಗಳನ್ನು ಪೂರೈಸಿದರೆ ಆಗ ನಾವು ಷಷ್ಠಿ ಪೂರ್ತಿಯನ್ನು ಆಚರಣೆ ಮಾಡ್ಕೊಳ್ತೀವಿ. ನಮಗೆಲ್ರಿಗೂ ಗೊತ್ತು, ಪೂರ್ಣ ಆಯುಸ್ಸು ಅಂದರೆ 120 ವರ್ಷ. ಗ್ರಹಗಳ ಪೂರ್ತಿ ದಶಾಕಾಲಗಳನ್ನೆಲ್ಲ ಲೆಕ್ಕ ಹಾಕಿದ್ರೆ ನಮಗೆ 120 ವರ್ಷ ಬರುತ್ತೆ. ಆದರೆ ಇವತ್ತಿನ ದಿವಸ 60 ವರ್ಷ ಪೂರೈಸಿಕೊಂಡಾಗ ನಾವು ಷಷ್ಠಿ ಪೂರ್ತಿ ಅಂತ ಹೇಳ್ತೀವಿ. ಈ ಸಂಭ್ರಮ ಯಾಕೆ, ಈ ಸಂಭ್ರಮ ಬೇಕಾ, ಇದನ್ನು ಯಾಕೆ ಮಾಡ್ತೀವಿ, ಇದರ ವಿಶೇಷ ಏನು, ಇದನ್ನು ಮಾಡೋದ್ರಿಂದ ಕುಟುಂಬದಲ್ಲಿ ಏನಾದರೂ ಪರಿವರ್ತನೆ ಆಗುತ್ತಾ ಅಥವಾ ವ್ಯಕ್ತಿಗೆ ಪರಿವರ್ತನೆ ಆಗುತ್ತಾ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ನಾವು ಹಿಂದಿನ ಇತಿಹಾಸ, ನಮ್ಮ ಸನಾತನ ಧರ್ಮದ ಒಂದು ಪರಂಪರೆ, ಪದ್ಧತಿ ಎಲ್ಲವನ್ನು ಗಮನಿಸಿ ನಾವು ಇವತ್ತಿನ ದಿವಸ ನೋಡೋಕ್ಕೆ ಹೋದಾಗ ಈ ಅವಕಾಶ ಎಲ್ರಿಗೂ ಸಿಗಲ್ಲ. ಕೆಲವರಿಗೆ ಸಿಗತ್ತೆ ಈ ಷಷ್ಠಿ ಪೂರ್ತಿಯ ಅವಕಾಶ. ಇದೊಂದು ಮದುವೆಯಂತೆ, ಮಹೋತ್ಸವದಂತೆ ಆಚರಣೆ ಮಾಡಿಕೊಳ್ತಕ್ಕಂಥ ವಿಶೇಷವಾದ ಹಬ್ಬ. ಇದು ಸಹ ಷಷ್ಠಿ ಪೂರ್ತಿ ಸಹ ಒಂದು ಹಬ್ಬ ಅಂತೂ ಕೂಡ ಕರಿತೀವಿ. ಇದಕ್ಕೆ ಮತ್ತೊಂದು ಹೆಸರು ಉಗ್ರ ರಥಶಾಂತಿ. ಉಗ್ರ ರಥಶಾಂತಿ ನಮಗೆ 60 ವರ್ಷ ಪೂರೈಸಿದಾಗ ನಮಗೆ ಯಾವಾಗಲೂ ಗೊತ್ತು, ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಪ್ರೌಢಾವಸ್ಥೆ, ವೃದ್ಧಾವಸ್ಥೆ, ಈ 4 ಅವಸ್ಥೆಗಳಲ್ಲಿ ನಾವು 60 ವರ್ಷ ಪೂರೈಸಿಕೊಂಡಾಗ ಮಾಡ್ಕೊಳ್ತಕ್ಕಂಥ ಶಾಂತಿ, ಅದನ್ನೇ ನಾವು ಉಗ್ರ ರಥ ಶಾಂತಿ. ವ್ಯಕ್ತಿಗೆ ಆ ಬಾಲ್ಯಾವಸ್ಥೆಯಲ್ಲಿದ್ದಾಗ ಆ ಒಂದು ಕೆಲವೊಂದು ವರ್ಷಗಳು ಆ ವ್ಯಕ್ತಿಗೆ ಏನು ಗೊತ್ತಾಗೋದೇ ಇಲ್ಲ. ಹಾಗೆ ನೋಡಿದಾಗ ನಮಗೆ 20 ವರ್ಷದ ತನಕ ಬಾಲ್ಯಾವಸ್ಥೆಯ ಒಂದು ಅಷ್ಟು ನೆನಪುಗಳಿರುತ್ತೆ. ಆದರೆ 20 ಆದಮೇಲೆ ಯೌವನ, ಇನ್ನು 20 ಆದಾಗ ನಮಗೇನಾಗುತ್ತೆ, ಅಲ್ಲಿಗೆ ಬಾಲ್ಯಾವಸ್ಥೆಗೆ 20 ಕೊಟ್ಟು ಯೌವನಾವಸ್ಥೆಗೆ 20 ಕೊಟ್ಟಾಗ ಇನ್ನೊಂದು 20 ವರ್ಷವನ್ನು ಪ್ರೌಢಾವಸ್ಥೆಯಲ್ಲಿ ಕಳೆದಾಗ ಕಂಪ್ಲೀಟ್ ಆಗ್ತಕ್ಕಂಥದ್ದೇ 60 ವರ್ಷ. ಈ 60 ವರ್ಷದಲ್ಲಿ ಪರಾಮರ್ಶೆ ಮಾಡ್ಕೋಬೇಕು. 60 ವರ್ಷ ಏನು ಮಾಡಿದೆ, ಏನು ಜೀವನ ಸಾಧನೆ ಮಾಡಿದೆ, ಏನು ಒಳ್ಳೆ ಕೆಲಸ ಮಾಡ್ಕೊಂಬಂದಿದ್ದೀನಿ, ಹೇಗಿರ್ತೀನಿ, ಮುಂದೆ ಹೇಗಿರಬೇಕು, ಅಲ್ಲಿ ಒಂದು ಪರಿವರ್ತನೆ, ಒಂದು ಸ್ಪಿರಿಟ್ ಬ್ರೇಕರ್ ಅಂತ ಕರಿತೀವಿ. ಅಲ್ಲಿಂದ ಆಚೆಗೆ ವ್ಯಕ್ತಿಯ ಮಾನಸಿಕ ಸ್ಥಿತಿ ಆಗ್ಬೋದು, ಆಸೆ ಆಕಾಂಕ್ಷೆಗಳಾಗ್ಬೋದು, ಕೆಲಸಗಳಾಗ್ಬೋದು, ದೈಹಿಕ ಶಕ್ತಿ ಆಗ್ಬೋದು, ಎಲ್ಲವೂ ಕೂಡ ಅಲ್ಲಿ ಒಂದು ಮೀಡಿಯಮ್ ಲೆವೆಲ್ಗೆ ಬಂದಿರುತ್ತೆ. ಅಲ್ಲಿಂದ ಆಚೆ ವ್ಯಕ್ತಿ ಬೇರೆ ಬೇರೆ ಒಂದು ಗುರಿಗಳನ್ನು ಇಟ್ಕೊಂಡು ಹೋಗಬೇಕಾಗಿರುತ್ತೆ. ಈ ಷಷ್ಠಿ ಪೂರ್ತಿ ಕಾರ್ಯಕ್ರಮವನ್ನು, ಈ ಕಾರ್ಯಕ್ರಮ ವಿವಾಹದ ಓಪಾದಿಯಲ್ಲಿ ಮಹೋತ್ಸವವನ್ನು ಮನೆಯಲ್ಲಿ ಆಚರಣೆ ಮಾಡಿಕೊಂಡಾಗ ತನ್ನ ಅನುಭವ, ಜೀವನದ ಏರಿಳಿತಗಳು, ಕುಟುಂಬದಲ್ಲಿ ಮೊಮ್ಮಕ್ಕಳು, ಮಕ್ಕಳು, ಕುಟುಂಬದ ಎಲ್ಲರ ಜೊತೆ ಈ ಷಷ್ಠಿ ಪೂರ್ತಿ ಆಚರಣೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ನಾವು ನೋಡೋಕ್ಕೆ ಹೋದಾಗ ಅಲ್ಲೇನಾಗುತ್ತೆ, ಒಂದು ವಿಶೇಷವಾದ ಆ ಮನೆಯಲ್ಲಿ ಒಂದು ದೈವಶಕ್ತಿ. ಯಾಕೆಂದರೆ ದೇವರು ಈ 60 ವರ್ಷ ಮುಗಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಇನ್ನೊಂದಷ್ಟು ಶಕ್ತಿ ಕೊಟ್ಟಿರ್ತಾನಂತೆ. ಆ ಶಕ್ತಿಯಿಂದ ಅದು ಸದುಪಯೋಗ ಆಗಬೇಕು. ಆ ಶಕ್ತಿಯಿಂದ ಮನೆಯಲ್ಲಿ ಮೊಮ್ಮಕ್ಕಳಾಗ್ಬೋದು, ಮಕ್ಕಳಾಗ್ಬೋದು, ಅಲ್ಲಿರ್ತಕ್ಕಂಥ ಕುಟುಂಬ ವರ್ಗದವರಿಗೆ ನೀನೂ ಸ್ವಲ್ಪ ಶಕ್ತಿಯನ್ನು ಕೊಟ್ಟು ಅವ್ರನ್ನ ಕಾಪಾಡಪ್ಪ ಅಂತಕ್ಕಂಥ ಅನುಗ್ರಹ ಬರ್ತಕ್ಕಂಥದ್ದೇ ಆ ಷಷ್ಠಿ ಪೂರ್ತಿಯ ಸಮಯದಲ್ಲೂ ಆಗಿರುತ್ತೆ. ಜೀವನದಲ್ಲಾಗಿರ್ತಕ್ಕಂಥ ತಪ್ಪುಗಳಾಗ್ಬೋದು, ಒಳ್ಳೆಯ ಕೆಲಸಗಳಾಗ್ಬೋದು, ಅನುಭವಗಳಾಗ್ಬೋದು, ಅದರ ವಿಶೇಷಗಳಾಗ್ಬೋದು, ಭಗವಂತನ ಕೃಪೆ ಆಗ್ಬೋದು, ಎಲ್ಲವನ್ನೂ ಕೂಡ ಅನುಭವಪೂರ್ವಕವಾಗಿ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಆ ಕುಟುಂಬ ಮತ್ತು ಸೊಸೈಟಿ, ಆ ಸಮಾಜ, ಅಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಒಳ್ಳೆಯದನ್ನು ಹೇಳಲಿ ಅಂತ ಆ ಭಗವಂತ ಕೂಡ ಅಲ್ಲಿ ಆವರಿಸ್ಕೊಳ್ತಾನೆ. ಆದರೆ ಈ ಒಂದು ಷಷ್ಠಿ ಪೂರ್ತಿಯನ್ನು ನಾವು ಆಚರಣೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಮಾಡ್ಕೊಳ್ತೀವಿ, ನಮ್ಮನ್ನು ಅಲ್ಲಿ ಆ ಒಂದು 60 ವರ್ಷ ಮುಗಿದಿರ್ತಕ್ಕಂಥವ್ರಿಗೆ ಅವರಿಗೆ ನಾವು ಅಲಂಕಾರ ಮಾಡ್ತಕ್ಕಂಥದ್ದು, ಅಥವಾ ಅವರಿಗೆ ಒಂದು ವಿಶೇಷವಾಗಿ ಏನೋ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರ ಜೊತೆಗೆ ಗಣಹೋಮ ಮಾಡ್ಕೊಳ್ಳೋದು, ಮೃತ್ಯುಂಜಯ ಹೋಮ ಮಾಡ್ಕೊಳ್ಳೋದು, ಸಾಕಷ್ಟು ಜನರಿಗೆ ಅನ್ನದಾನವನ್ನು ಮಾಡ್ತಕ್ಕಂಥದ್ದು, ವಸ್ತ್ರದಾನ ಮಾಡ್ತಕ್ಕಂಥದ್ದು, ಅಸಹಾಯಕರಿಗೆ ಅಥವಾ ಎಲ್ಲೋ ಒಂದು ಕಡೆ ಅನಾಥರಿಗೆ
ನಿಮ್ಮ ಶಕ್ತಿ ಆದಷ್ಟು ಅಂದಿನ ದಿನ ಸಹಾಯ ಮಾಡಿದರೆ ಅದರಿಂದ ಸಾಕಷ್ಟು ಶುಭ ಕೂಡ ಆಗ್ತಕ್ಕಂಥದ್ದಾಗಿರುತ್ತೆ. ಹೋಮ ಪೂಜೆಗಳ ಮುಖೇನ ನಾವು ಆ ಷಷ್ಠಿ ಪೂರ್ತಿಯನ್ನು ಆಚರಣೆ ಮಾಡಿಕೊಂಡು ಅಲ್ಲಿ ಒಂದು ದಾನ ಧರ್ಮಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೂಡ ಕೊಡ್ತಕ್ಕಂಥ ಸಾಧ್ಯತೆ ಕೂಡ ಇರೋದರಿಂದ ಷಷ್ಠಿ ಪೂರ್ತಿ ಆಚರಣೆ ಮಾಡಿಕೊಳ್ಳೋದು 60 ವರ್ಷ ತುಂಬಿದಾಗ ಏನೂ ಇಲ್ಲ, ನಮಗೆ ಅಷ್ಟು ಶಕ್ತಿ ಇಲ್ಲ ಅಂದಾಗ ಒಂದು ದೇವಾಲಯದಲ್ಲಿ ಒಂದು ಪುಟ್ಟ ಹೋಮದ ಮುಖೇನ ಕೂಡ ಮಾಡಿಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.